ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ನಾವು ಊರಿಗೆ ಹೋಗೋದಿತ್ತು, ಹಾಗಾಗಿ ನಾನು ಸಂಜೆ ಟೈಮು ಊರಿಗೆ ಹೋಗ್ತಾಯಿದ್ವಿ. ಬೈಕಲ್ಲಿ ಹೋಗೋದ್ರಿಂದ ನಾವು ನೀಟಾಗಿ ನಾನು ಟೋಪಿ ಮತ್ತು ವೇಲೆಲ್ಲ ಕಟ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದ್ರೆ ಅಲ್ಲಿ ತುಂಬ ಗಾಳಿ ಇರೋದ್ರಿಂದ ಮತ್ತು ಶೀತ ಆಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾನು ವೆದರ್ ಸ್ವಲ್ಪ ಇವಾಗ ಕೋಲ್ಡ್ ಆಗಿದೆಯಲ್ಲ, ಹಾಗಾಗಿ ನಾನು ಫುಲ್ ಪ್ಯಾಕಪ್ ಆಗಿ ಹೋಗ್ತಾಯಿದ್ದೀನಿ. ನೋಡಿ, ನಮ್ಮ ಊರ ಸೈಡ್ ತುಂಬ ಚೆನ್ನಾಗಿರುತ್ತೆ. ನೇಚರ್ ಈವ್ನಿಂಗ್ ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ, ಎಲ್ಲ ಭತ್ತ ಬೆಳೆದಿದ್ದಾರೆ. ಮತ್ತು ಹಳ್ಳಿ ಸೈಡ್ ಆಗಿರೋದ್ರಿಂದ ನಾವು ಹೋಗೋ ಟೈಮಿಗೆ ಹಳ್ಳಿ ಜನಗಳೆಲ್ಲ ಅವ್ರ ಕೆಲಸಗಳೇನೇನಿದೆ ಅದನ್ನೆಲ್ಲ ಮುಗಿಸಿ ಮನೆಗೆ ಬರ್ತಾ ಇರ್ತಾರೆ. ಮತ್ತು ಹಸುಗಳು ಕುರಿಗಳೆಲ್ಲ ಮೇಯಿಸ್ಕೊಂಡು ಅವ್ರ ಮನೆಗೆ ತಂದು ಕಟ್ಟಾಕುವಂಥ ಸಮಯ ಅವಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಹಳ್ಳಿ ಸೈಡೆಲ್ಲ ಜನಗಳೆಲ್ಲ ಮನೆ ಹತ್ತಿರ ಕೂತಿರ್ತಾರೆ. ಹಳ್ಳಿ ಲೈಫ್ ಅಂದರೆ ತುಂಬ ಇಷ್ಟ, ಬಟ್ ಸಿಟಿಲಿದ್ದೀವಿ ಅಷ್ಟೇ. ನೋಡಿ, ಇವಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಆ ವೆದರಲ್ಲಿ ಹಳ್ಳಿ ಸೈಡೆಲ್ಲ ಮನೆ ಹತ್ರ ಇರೋದಂದ್ರೆ ಏನೋ ಒಂಥರ ಖುಷಿ. ಸಿಟಿಲೆಲ್ಲ ಬರೀ ಮನೆ ಒಳಗಡೆನೇ ಇರಬೇಕು, ಒಳ್ಳೆ ಗಾಳಿ ಸಿಗಲ್ಲ, ಏನಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸದ ಅನಿವಾರ್ಯದಿಂದ ನಾವು ಸಿಟಿಲಿ ಇರಲೇಬೇಕಾಗುತ್ತೆ. ನೋಡಿ, ಈಗ ನಮ್ಮ ಸೈಡೆಲ್ಲ ಸೂರ್ಯ ಮುಳುಗೋ ಟೈಮು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫುಲ್ ಗಾಳಿ ಇರುತ್ತೆ. ನಾವು ಬೈಕಲ್ಲಿ ಹೋಗೋದ್ರಿಂದ ಗಾಳಿ ಎಲ್ಲ ಫುಲ್ಲು ಶೀತ ಗಾಳಿ ಇರೋದ್ರಿಂದ ನಾವು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ನಾವು ಮುಂದೆ ಹೋಗ್ತಾ ನಮ್ಮೂರ ಸೈಡ್ ಹತ್ರ ಸ್ವಲ್ಪ ಸೈಡ್ ಮನೆ ಕಡೆ ಎಲ್ಲ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕತ್ತಲೆ ಸಮಯದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್. ಇದನ್ನೆಲ್ಲ ನಾನು ಹಾಗೆ ವೀಡಿಯೋ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ಇದು ನಾನು ವೀಡಿಯೋ ಫಸ್ಟ್ ಏನಿಲ್ಲ ಇಷ್ಟು ದಿನ ನಾನು ಬರೀ ಕುಕಿಂಗ್ ವೀಡಿಯೋಸ್ ಅಷ್ಟೇ ಹಾಕ್ತೀನಿ. ಇದೇ ಥರ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಆ್ಯಕ್ಚುಲಿ ನಮ್ಮ ಮನೆಗೆ ಹೋಗೋ ಅಷ್ಟರೊಳಗೆ ಫುಲ್ ಕತ್ಲೆನೇ ಆಗೋಗುತ್ತೆ. ನಾವು ಹೊರಟಿದ್ದೆ ಒಂದು 6 ಗಂಟೆ ಆಗಿತ್ತು, ಹಾಗಾಗಿ ಫುಲ್ ಕತ್ಲೆಗೆ ಹೋಗುತ್ತೆ. ಮನೆಗೆ ಹೋಗೋಕ್ಕೂ ಹೆಂಗಿದ್ರೂ 1 ಅವರ್ ಬೇಕಾಗುತ್ತೆ ನಮಗೆ. ನಾವು ಪಾಪುನ ಊರಲ್ಲಿ ಬಿಟ್ಟಿರೋದ್ರಿಂದ ನಾವು ಒಂದು ವಾರಕ್ಕೊಂದು ಸರಿನಾದರೂ ಊರಿಗೆ ಹೋಗಲೇಬೇಕು. ಇಲ್ಲ ಪಾಪು ನೋಡಲಿಲ್ಲ ಅಂದರೆ ಬೇಜಾರಾಗುತ್ತೆ. ವಾರಕ್ಕೊಂದು ಸರಿ 2 ಸರಿನಾದರೂ ನಾವು ಕಂಪಲ್ಸರಿ ಊರಿಗೆ ಹೋಗ್ತಾ ಇರ್ತೀವಿ. ನೋಡಿ, ನಾವು ಮನೆಗೆ ಹೋದ ತಕ್ಷಣ ಖುಷಿ ಆಗುತ್ತೆ. ಅವನು ಪಪ್ಪ ಅಚ್ಚಲೈತಿ ನೋಡೋಕೆ ಹೋಗು, ನೋಡೋಕೆ ಪಪ್ಪ ಅಚ್ಚಲೈತಿ ನೋಡೋಗು. ನಮಗೆ ಫುಲ್ ತಿಂಡಿ ತಂದಿದ್ದೀವಿ. ಮತ್ತು ಅವನು ಏನಾದರೂ ಹೇಳಿ ಕಳಿಸಿರ್ತಾನೆ, ಅದು ಬೇಕು ಇದು ಬೇಕು ಅಂಥೇಳಿ. ಅದನ್ನೆಲ್ಲ ತೊಗೊಂಡು ಕೊಟ್ಟ ತಕ್ಷಣ ಫುಲ್ ಖುಷಿ ಆಗುತ್ತೆ. ಮತ್ತು ಅವ್ನು ಹೋದ ತಕ್ಷಣವೇ ಅವ್ರ ಪಪ್ಪನ ಕೇಳ್ತಾನೆ, ಪಪ್ಪ ಬಂದಿಲ್ಲ ಅಂಥೇಳಿ. ನೋಡಿ, ಪಪ್ಪ ಬಂದ ತಕ್ಷಣ ಹೊರಗಡೆ ಮನೆಗೆ ತಗೊಂಡೋಗ್ತಿರೋದು. ಅಷ್ಟಕ್ಕೆಲ್ಲ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಕೆಮ್ಮು ಶೀತ ಏನವ ಔಷಧಿಯ. ಅಯ್ಯಯ್ಯೋ, ಯಾಕೆ ಕೆಮ್ಮು ಕಡಿಮೆ ಆಗಿಲ್ವಾ? ತೋರಿಸ್ತಾ ಇದ್ದೇನೆ, ನಿಬ್ಬ ಕೊಡಮ್ಮ ಅಂಥೇಳಿ. ನೋಡಿ, ನಾವು ಊರಲ್ಲಿ ಒಂದು 2 ಡೇಸ್ ಇದ್ವಿ. ಊರಿಂದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಹಾಗಾಗಿ ಊರಿಂದ ನಾವು ಮತ್ತೆ ವಾಪಸ್ ಬಂದ್ವಿ. ನಂತರ ಬಂದಾದಮೇಲೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಚಿಕನ್ ಮಾಡಿದ್ವಿ. 1 kg ಅಷ್ಟು ನಾವು ಚಿಕನ್ ತಿನ್ನಬೇಕು ಅಂಥೇಳಿ ಚಿಕನ್ ಮಾಡಿದ್ವಿ. ನಂತರ ಸ್ವಲ್ಪ ಮೆಂತ್ಯದು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೆಂತ್ಯ ಎಲ್ಲ ರೆಡಿ ಮಾಡಿ ವಾಶ್ ಮಾಡಿ ಒಣಗಾಕಿದ್ದೆ. ಅದು ರೆಡಿ ಮಾಡ್ಬೇಕಾದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ನಮ್ಮದು ಶಿಫ್ಟ್ ಡ್ಯೂಟಿ ಇರುತ್ತೆ, ಹಾಸ್ಪಿಟಲ್ ಡ್ಯೂಟಿ. ಹಾಗಾಗಿ ನಾನು ಡ್ಯೂಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ನಾನು ಊಟ ಎಲ್ಲ ರೆಡಿ ಮಾಡಿ ಮತ್ತು ನಮ್ಮದು ಬಾಕ್ಸ್ ರೆಡಿ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೊರಡಬೇಕಾಗತ್ತೆ. ನಂದು ಹಾಸ್ಪಿಟಲ್ ಡ್ಯೂಟಿ ಆಗಿರೋದ್ರಿಂದ ಡ್ಯೂಟಿ ಟೈಮಿಂಗ್ಸಲ್ಲಿ ಏನೂ ವೀಡಿಯೋ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಮತ್ತು ಡ್ಯೂಟಿ ಮುಗಿಸಿ ಮತ್ತೆ ಮನೆಗೆ ಬಂದು ಅದೇ ರೂಟೀನು, ಅಡುಗೆ ಮಾಡೋದು, ಊಟ ಮಾಡೋದು, ಮತ್ತು ಮಲಗೋದು, ಮತ್ತು ನೆಕ್ಸ್ಟ್ ಡೇ ಡ್ಯೂಟಿಗೆ ಹೋಗೋದು. ಥ್ಯಾಂಕ್ ಯು.